ಅವರು ಹೊರೆ ಹೊತ್ಕೊಂಬರುವಾಗೆ ಒಂಥರ ಹಳ್ಳ ಇದ್ದಂಗೆ ಗುಂಡಿ ಇತ್ತು. ಒಂದು ಸ್ವಾರೆ ಗಿಡ ಇತ್ತು. ಕಾಲು ಅದು ಸುತ್ಕೊಂಬಿಟ್ಟು ಅದರೊಳಗೆ ಬಿದ್ದುಬಿಟ್ರು. ಬಿದ್ದ ಮೇಲೆ ಈ ಕಡೆ ಮಗ್ಗಲು ಫುಲ್ಲು ರಕ್ತ ಒಂದಿಷ್ಟು ಬರಲಿಲ್ಲ, ಎಲ್ಲ ಅಲ್ಲೇ ಗ್ಯಾಪ್ ಆಗೋಗ್ಬಿಡ್ತು. ಆಮೇಲಿಂದ ಹತ್ತೊಂದು 2 ದಿನಕ್ಕೆ 3 ದಿನಕ್ಕೆ ಏನಾಗ್ಬಿಡ್ತು, ಎದ್ದೊಳಕ್ಕಾಗಲಿಲ್ಲ. ಕಾಲೆಲ್ಲ ಇದಾಗಿಬಿಟ್ಟು ಎದ್ದು ಕೂಕಡಕ್ಕೂ ಆಗಲಿಲ್ಲ, ಎದ್ದೊಳಕ್ಕೂ ಆಗಲಿಲ್ಲ, ಎಲ್ಲ ಇದಾಗೋಗ್ಬಿಡ್ತು. ಆವಾಗ ನಾವು ಆಂಬುಲೆನ್ಸಿಗೆ ನನ್ನ ಮಗ ಅವ್ರಿಗೆ ಫೋನ್ ಮಾಡಿ ಮಗ ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿರು. ಸೇರಿಸಿದ ಮೇಲೆ ಇನ್ನಿಲ್ಲ ಅಂದಿದ್ದು, ಉಳ್ಕೊಡಲ್ಲ ಅಂತ ಎಲ್ಲ ಹಂಗೆ ನಮ್ಗೆ ಇದ್ದಿದ್ದು. ಏನೋ ಆಸ್ಪತ್ರೆಗೆ ಬಂದ ಮೇಲೆ ಚೆಂದಾಗಿ ನೋಡ್ಕೊಂಡ್ರು. ಚೆಂದಾಗಿ ಡಾಕ್ಟ್ರುಗಳು ಇವ್ರಿಗೆ ಆಪ್ರೇಷನ್ ಮಾಡಿರು, ಚೆನ್ನಾಗಿ ನೋಡಿರು. ಚೆನ್ನಾಗಿ ಇದಾಯಿತು. ಒಂದು 6 ತಿಂಗಳು ಏನು ಬದುಕು ಮಾಡಲಿಲ್ಲ. ಎದ್ದು ಅವರಿಂದ ಓಡಾಡೋಕ್ಕಾಗ್ತಿರ್ಲಿಲ್ಲ. ಡಾಕ್ಟ್ರೇನೇ ಕೈ ಹಿಡ್ಕೊಂಡು ಓಡಾಡಿಸಿರು ಆಸ್ಪತ್ರೆ ಒಳಗೆ. ಅವರು ನಾನೊಂದು ರೆಟ್ಟೆ, ಡಾಕ್ಟ್ರ್ ಒಂದು ರೆಟ್ಟೆ ನಿಂತ್ಕೊಂಡು ಓಡಾಡಿಸಿರು. ಆಮೇಲೆ ಡಾಕ್ಟ್ರು ಸದ್ಯ ಕುರ್ಜು ಹಿಂಗೆ ಹಿಡ್ಕೊಂಡು ಹೋಗೋಕ್ಕೆ ಅದು ಸದ್ಯ ಬರ್ಕೊಟ್ಟಿದ್ರು. ನಮ್ಮ ಮಗವರು ಬೆಂಗಳೂರಿಗೆ ಹೋದಾಗ ತಗೊಂಬತ್ತೀನಿ ಅಂತ ಅಂದರು. ಅಷ್ಟೊತ್ತಿಗೆ ಊರಿಗೆ ಕರ್ಕೊಂಡು ಇಲ್ಲಿ ಡಿಸ್ಚಾರ್ಜ್ ಮಾಡಿರು. ಬಂದಮೇಲೆ 1 ದಿನ 2 ದಿನ ನಾನೇ ರೆಟ್ಟೆ ಹಿಡ್ಕೊಂಡು ಒಂದಕ್ಕೂ ಇದಕ್ಕೂ ಕರ್ಕೊಂಡು ಹೋಗೇನಿ. ಆಮೇಲೆ ಸಲೀಸಾಗಿ ಕಾಲು ಬಂದು ನಡೆದಾಡಂಗಾದ್ರು. ಇವರೇನೇ ಏನು ಹೇಳಿ ತೋರಿಸ್ಬೇಡ, ನಡೆದಾಡ್ತೀನಿ ಅಂತ ಅಂದರು. ಆಮೇಲೆ ನಾವು ಒಂದು 6 ತಿಂಗಳು ಮನೆಗೆ ಚೆಂದಾಗಿ ನೋಡ್ಕೊಂಡು ಚೆಂದಾಗಿ ಇರಿಸ್ಕೊಂಡು ಇದ್ದೋ. ಈಗ ಒಂದು 2 ತಿಂಗಳು 3 ತಿಂಗಳಿಂದ ಈಚೆಗೆ ಆಚೆಗಡೆ ಬದುಕು ಮಾಡ್ತಾರೆ. ಚೆನ್ನಾಗೂ ಅವರೇ ಸಲೀಸಾಗೂ ಅವರೇ. ಅಂದರೆ ಇವತ್ತಿಗೂ ನಾವು ಇನ್ನೂ ತಲೆ ಮೇಲೆ ಏನು ಒಂದು ಉಲ್ನರ್ ಇದು ಸದ್ಯ ತಲೆ ಮೇಲೆ ಏನೂ ಇಕ್ಸಿಲ್ಲ. ಸುಮ್ಮನೆ ತಕ್ಕೋತಾರೆ, ಕೂತ್ಕೊಂಡು ಬದುಕು ಮಾಡೋದೆಲ್ಲ ಮಾಡ್ತಾರೆ. ಏನನ್ನು ಓದ್ಕೊಂಬರ್ಬೇಕಾದ್ರೆ ನಾನು ಜೊತೆಗೆ ಓದ್ತೀನಿ, ನಾನು ಓದ್ಕೊಂಬತ್ತೀನಿ, ಅವ್ರು ಸುಮ್ಮನೆ ಬರೀ ಕೈಯಾಗೆ ಬರ್ತಾರೆ. ಹಂಗೇನೆ ಇದ್ದೀವಿ, ಸಲೀಸಾಗಿದ್ದೀವಿ. ಇಲ್ಲಿ ಆಸ್ಪತ್ರೆಗೆ ಬಂದಮೇಲೆ ನನಗೆ ನಂಬಿಕೆ ಬಂತು. ಚೆಂದಾಗಿ ನೋಡ್ಕೊಂಡ್ರು ಡಾಕ್ಟ್ರು, ನರ್ಸ್ಗಳು ಎಲ್ಲ ನೋಡ್ಕೊಂಡ್ರು. ಏನೇನು ಬೇಕೋ ಎಲ್ಲ ಯಾವ್ಯಾವ ಕೊಡಬೇಕೋ ಅದೆಲ್ಲ ಕೊಟ್ಟು ಎಲ್ಲ ಇದು ಮಾಡಿರು. ಅವ್ರು ನೋಡ್ದಿಲ್ದಿದ್ರೆ ನಾವು ಇವತ್ತು ನಮ್ಮ ಯಜಮಾನಪ್ಪನ ನಾನು ಕಳ್ಕೊಬೇಕಾಗಿತ್ತು. ಊರೇನೇ ಅಂದ್ಬಿಟ್ರು, ಇನ್ನಿಲ್ಲ ಯಪ್ಪ ಅಂತ ಅಂದಿದ್ದು ಉಳಿಸ್ಕೊಟ್ರು. ಚೆನ್ನಾಗಿ ನೋಡ್ಕೊಂಡ್ರು.